ಕೇಂದ್ರ ಗೃಹ ಮಂತ್ರಿಗಳಾದ ಗೌರವಾನ್ವಿತ ಅಮಿತ್ ಶಾ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆ ಪಾರ್ಲಿಮೆಂಟಲ್ಲಿ ನೀಡಿದರು. ಏನು ಅಂಬೇಡ್ಕರ್ ಅನ್ನೋ ಬದಲು ನೀವು ಅಷ್ಟು ಸಲ ದೇವರನ್ನ ಜಪಿಸಿದರೆ ನೀವು ಸ್ವರ್ಗಕ್ಕೆ ಹೋಗಿರಿ ಅನ್ನೋ ಇದನ್ನು ನಾವು ಅದನ್ನು ಖಂಡಿಸ್ತೀವಿ, ತೀವ್ರವಾಗಿ ಖಂಡಿಸ್ತೀವಿ. ಯಾಕೆಂದರೆ ನಮಗೆ ಇಲ್ಲದ ಕಲ್ಲು ದೇವರಿಗಿಂತ ಸಂವಿಧಾನ ಕೊಟ್ಟಂಥ ಮಹಾನ್ ಗ್ರಂಥ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರೇ ನಮ್ಮ ದೇವರು. ನಿಮಗೆ ಆ ದೇವರೇ ಆಗಿದೆ, ಅವರನ್ನು ನೀವು ಪೂಜಿಸ್ಕೊಳ್ರಿ. ನಮಗೆ ನಾವು ಪ್ರಚೋದನೆ ಕೊಡೋದಕ್ಕೆ ಅಥವಾ ಮಾಡಬೇಡಿ ಅಂತ ಹೇಳೋದಕ್ಕೆ ಬರಬೇಡ್ರಿ. ನಾವು ಏನು ನೀವು ಕೂಡ ಶೂದ್ರರಾಗಿದ್ದಾಗ ಹಿಂದೆ ಪರ್ಕೆ ಮುಂದೆ ಮಡಕೆ ಕಟ್ಕೊಂಡು ಮನುಸ್ಮೃತಿ ಜಾರಿಯಲ್ಲಿದ್ದಾಗ ನೀವು ಕೂಡ ಆ ನೋವನ್ನು ಅನುಭವಿಸಿದ್ದೀರಾ. ಇವತ್ತು ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ನಾಗರಿಕತೆ ಮತ್ತು ಸಂವಿಧಾನವಾದ ಮಹಾನ್ ಗ್ರಂಥ ಕೊಟ್ಟಂಥ ಅಂಬೇಡ್ಕರ್ ಕೊಡಲಿಲ್ಲ ಅಂತಂದರೆ ನೀವು ಕೂಡ ಇವತ್ತು ಕೇಂದ್ರದ ಗೃಹ ಮಂತ್ರಿ ಆಗ್ತಾ ಇರಲಿಲ್ಲ. ಹಂಗಾಗಿ ನೀವು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆಯ ಮೇಲೆ ಅರಿವಿರಬೇಕು. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಮಾಡಿದ್ರೆ ಬೃಹತ್ ಪ್ರತಿಭಟನೆ ಮಾಡೋದ್ರ ಜೊತೆಗೆ ನಿಮಗೇನ ಈ ದೇಶದ ಸಂವಿಧಾನ ಅಥವಾ ಬಾಬಾ ಸಾಹೇಬ್ ಇಷ್ಟ ಆಗಿಲ್ಲ ಅಂದರೆ ದಯಮಾಡಿ ಅಂಬೇಡ್ಕರ್ ಸಂವಿಧಾನ ಯಾರೆಲ್ಲ ಒಪ್ಪಲ್ಲ ಅವರು ನಮ್ಮ ದೇಶ ಬಿಟ್ಟು ಹೋಗಿ. ಇವತ್ತಿನ ದಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರೇ ಅಂಬೇಡ್ಕರ್ 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 ಇದು ನಮ್ಮ ಫ್ಯಾಷನ್ನೇ. ನಾವಿರೋದೇ ಫ್ಯಾಷನ್ಗೋಸ್ಕರ. ನಿಮ್ಗೇನಾದರೂ ಅದನ್ನು ಬಿಟ್ಬಿಟ್ರೆ ನಾವೇನ ಅಮಿತ್ ಶಾ ಅಮಿತ್ ಶಾ ಅಮಿತ್ ಶಾ ಅಂತ ಪೂಜೆ ಮಾಡೋಂಥ ಅವಶ್ಯಕತೆ ಏನಾನ ನಮಗೆ ಬಂದರೆ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಥರ ನೀವು ಕೂಡ ಒಂದು ಮರೆಯಲಾಗದಲೇ ಇರೋವಂಥ ಒಂದು ಕೊಡುಗೆನ ಇಡೀ ದೇಶಕ್ಕೆ, ಇಡೀ ಪೀಳಿಗೆಗೆ, ಇಡೀ ಯುವ ಜನಕ್ಕೆ ಅದನ್ನು ಮಾಡಿರಿ. ಅದನ್ನು ಬಿಟ್ಟು ಯಾಕ್ರಿ ಸಾಧನೆ ಮಾಡಿರೋರನ್ನ ಹೋಗ್ಬಿಟ್ಟು ನೀವು ಕಾಂಟ್ರವರ್ಸಿ ಮಾಡಿಬಿಟ್ಟು ಹೆಸರು ಮಾಡಬೇಕು ಅನ್ನೋಂಥ ಏನನ್ನ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಭಾರತ ದೇಶದಲ್ಲಿ ಇಡೀ ಪ್ರಜಾ ಒಂದು ವ್ಯವಸ್ಥೆಯನ್ನು ಇವತ್ತಿನ ದಿನ ಇಷ್ಟು ಸುಗಮವಾಗಿ ಇಟ್ಕೊಂಡಿರೋವಂಥದ್ದು ನನ್ನ ದೇಶ ಭಾರತದಲ್ಲಿ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರನೇ ಸಾಧ್ಯ. ಎಷ್ಟೋ ದೇಶಗಳು ಕೂಡ ಇವತ್ತಿನ ದಿನ ನಮ್ಮ ಭಾರತ ದೇಶದ ಸಂವಿಧಾನವನ್ನು ನೋಡಿ ಹೊಟ್ಟೆ ಹುಡ್ಕೊತಾರೆ, ನಮ್ಮ ದೇಶದಲ್ಲಿ ಈ ಥರ ಇಲ್ವಲ್ಲ ಅಂತ. ಯಾಕೆ ಅಂತಂದರೆ ತಿದ್ದುಪಡಿಗಳ ಸಂಖ್ಯೆನ ಎಷ್ಟಿದೆ, ಬೇರೆ ದೇಶಗಳಲ್ಲಿ ಸಂವಿಧಾನಗಳ ತಿದ್ದುಪಡಿ ಎಷ್ಟಿದೆ ಅನ್ನೋಂಥದ್ದನ್ನು ತಾವು ಅಂಕಿ ಅಂಶವನ್ನು ನಿಮ್ಮದೇ ಸರ್ಕಾರದಲ್ಲಿ ನೋಡ್ಕೊಬೇಕು. ಅಮಿತ್ ಶಾ ಅವರೇ, ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನ ಕೋಟ್ಯಾಂತರ ಅಭಿಮಾನಿಗಳಿಗೆ ಆಯ್ತಾ, ಇಂಥದ್ದೇ ಜಾತಿ ಇಂಥದ್ದೇ ಧರ್ಮ ಅಂತ ಅಲ್ಲ, ಕೋಟ್ಯಾಂತರ ಅಭಿಮಾನಿಗಳಿಗೆ ಇವತ್ತಿನ ದಿನ ನೀವು ಖೇದ ಉಂಟು ಮಾಡಿದ್ದೀರಾ. ಅವರ ಆ ಒಂದು ವಿಚಾರಕ್ಕೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ನೀವು ಕೊರಳಿಗೆ ನೇತಾಕೊಂಡು ಇಡೀ ದೇಶದ ಜನರ ಮುಂದೆ ನೀವು ಅದು ನನ್ನಿಂದ ತಪ್ಪಾಯಿತು ಅಂತ ನೀವು ಅದನ್ನು ಕ್ಷಮೆ ಯಾಚನೆ ಮಾಡಲೇಬೇಕು. ನಮ್ಮ ದೇಶದ ಭಾರತ ದೇಶದ ಸರ್ವರಿಗೂ ಅನುಕೂಲವಾದಂಥ ಸಂವಿಧಾನ ಬರೆದಂಥ ಭೀಮಂತ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸಂಬಂಧಪಟ್ಟಂತೆ ಏನು ಮಾಡಿಲ್ಲ, ಎಲ್ಲ ಜಾತಿಯರಿಗೂ ಅನುಕೂಲವಾದಂಥ ಸಂವಿಧಾನ ಬರೆದಂಥ ಮಹನೀಯರಿಗೆ ಇವತ್ತು ನಮ್ಮ ದೇಶ ಗೌರವಿಸ್ತಾ ಇದೆ. ಅಂಬೇಡ್ಕರ್ ಮಾನವರಲ್ಲ, ಅವರು ದೇವರು ಅಂದರು ಅಂಬೇಡ್ಕರ್ ಅಂದರು ದೇವರೇ ಅಂತ ನಾವು ಇವತ್ತು ಅವ್ರನ್ನ ಗೌರವದಿಂದ ಕಾಣ್ತಾ ಇದ್ದೀವಿ. ಅಂಥ ವ್ಯಕ್ತಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಕೇಂದ್ರ ಸಚಿವ ಅಮಿತ್ ಶಾ ಅವರು ಆದಷ್ಟು ಬೇಗ ಅಂಬೇಡ್ಕರ್ ಬಗ್ಗೆ ಮಾಡಿರೋ ತಪ್ಪಿಗೆ ಕ್ಷಮೆ ಕೋರಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯಗಳು ಅನಾನುಕೂಲತೆಗಳಿಗೆ ಹೋರಾಟಗಳಿಗೆ ಧಕ್ಕೆ ಬರೆದಂಗೆ ಅವರು ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅವ್ರ ಬಗ್ಗೆ ವಿರುದ್ಧವಾಗಿ ಪಕ್ಷದ ಬಗ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ.